ವೋಟಿಂಗ್ ರಿಸಲ್ಟ್ಸ್ ನೋಡೋದಾದ್ರೆ ಈ ರೀತಿ ಇರುತ್ತೆ. ಸೊ ಟಾಪ್ 5th ನಲ್ಲಿ ಇರೋರು ಕಾವ್ಯ ಅವರು. ಇವ್ರಿಗೆ ಬಂದಿರುವಂತಹ ವೋಟಿಂಗ್ ಬಂದು 2,80,056 ವೋಟ್ಸ್ಗಳು. ಅದಾದ ನಂತರ ಟಾಪ್ 4 ನಲ್ಲಿ ಇರೋರು ರಘು ಅವರು. ಇವ್ರಿಗೆ ಸಿಕ್ಕಿರೋ ವೋಟ್ಸ್ ಬಂದು 3,27,621. ಅದಾದ್ಮೇಲೆ ಧನುಷ್ ಅವರು ಆಕ್ಚುಲಿ ಈ ಒಂದು ಸ್ಲಾಟ್ ನಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ವೋಟಿಂಗ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಬೇರೆ ಒಂದು ಸ್ಲಾಟ್ಸ್ ನ ಕಂಪೇರ್ ಮಾಡಕ್ ಹೋದ್ರೆ. ಸೊ ಇಲ್ಲಿ ಇವರಿಗೆ 4,04,191 ವೋಟ್ಸ್ ಸಿಕ್ಕಿದೆ. ಅದಾದ ನಂತರ ಅಶ್ವಿನಿ ಅವರು ಟಾಪ್ 3rd ನಲ್ಲಿ ಇದ್ದಾರೆ. ಇವ್ರಿಗೆ ಸಿಕ್ಕಿರೋ ವೋಟ್ಸ್ ಬಂದು 5,21,291 ವೋಟ್ಸ್. ಅದಾದ ನಂತರ ಟಾಪ್ 2 ನಲ್ಲಿ ರಕ್ಷಿತಾ ಅವರಿದ್ದಾರೆ. ಇವ್ರಿಗೆ ಸಿಕ್ಕಿರೋ ವೋಟ್ಸ್ ಬಂದು 12,07,828 ವೋಟ್ಸ್. ಅದಾದ ನಂತರ ಟಾಪ್ 1 ನಲ್ಲಿರೋದು ಗಿಲ್ಲಿ ಅವರು. ಇವ್ರಿಗೆ ಸಿಕ್ಕಿರೋ ವೋಟ್ಸ್ ಬಂದು 23,22,208 ವೋಟ್ಸ್. ಸೊ ಇವಾಗ ನಾನು ಹೇಳಿರುವಂತಹ ವೋಟಿಂಗ್ ಎಲ್ಲಾನು ಕೂಡ ಬರೀ 12th ಸ್ಲಾಟ್ ಆಗಿರುತ್ತೆ. ಸೊ ಟೋಟಲ್ ವೋಟ್ಸ್ ನ ನೋಡೋದಾದ್ರೆ ಕೋಟಿಗಳು ವೋಟ್ಸ್ ಟಾಪ್ 1 ಟಾಪ್ 2 ಅವ್ರಿಗಿದೆ. ಅಂಡ್ ಅದಾದ್ಮೇಲೆ ಟಾಪ್ 3 ಇಂದ ಆಲ್ಮೋಸ್ಟ್ 90 ಲಕ್ಷ 80 ಲಕ್ಷ ಆ ರೀತಿ ವೋಟ್ಸ್ ಗಳಿದೆ. ಸೊ ಇವತ್ತು ಮತ್ತು ನಾಳೆ ಅಂದ್ರೆ 10 ಗಂಟೆ ಬೆಳಗ್ಗೆವರೆಗೂ ವೋಟಿಂಗ್ಸ್ ಲೈನ್ಸ್ ಓಪನ್ ಇರೋದ್ರಿಂದ ಏನ್ ಚೇಂಜಸ್ ಆಗುತ್ತೆ ಈ ಒಂದು ವೋಟಿಂಗ್ ಲೈನ್ಸ್ ಅಲ್ಲಿ, ಯಾರಿಗೆ ಜಾಸ್ತಿ ಆಗ್ಬೋದು ಅಥವಾ ಯಾರು ಕಡಿಮೆ ಆಗ್ಬೋದು ಇದರಲ್ಲಿ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಈ ರೀತಿ ನಿಮ್ಗೂ ಏನಾದ್ರೂ ವೋಟ್ ಮಾಡಬೇಕು ಅಥವಾ ನೀವು ಯಾರು ವೋಟ್ ಮಾಡಿದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಳಿ. ಅದಾದ್ಮೇಲೆ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.